ನಿಮ್ಗೆ ಈ ಕತೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್. ಏನೇ ಮದುವೆ ಆಗಿ 2 ದಿನಕ್ಕೆ ಈ ರೇಂಜ್ ಸುಸ್ತಾಗಿ ಹಾಸಿಗೆ ಹಿಡಿದ್ಬಿಟ್ಟಿದೀಯಾ? ಹೊಸ ಸಂಸಾರ ಹೇಗಿದೆ ಅಂತ ನೀನು ಬಾಲ್ಯದ ಗೆಳತಿಗೆ ಹೇಳಲ್ವಾ? ಕೈಯಲ್ಲಿದ್ದ ಒತ್ತು ಶಾವಿಗೆ ಪಾಯಸದ ಬಟ್ಲನ್ನು ಟೇಬಲ್ ಮೇಲಿಟ್ಟು ಕೇಟ್ಲೆ ನಗುವಿನೊಂದಿಗೆ ಕಾವ್ಯ ಕೋಣೆಯೊಳಗೆ ಬರ್ತಾಳೆ. ಮಗಳು ತವರು ಮನೆಗೆ ಬಂದಾಗಿಂದಲೂ ಮುಖ ಸಣ್ಣಗೆ ಮಾಡಿಕೊಂಡು ಹಾಸಿಗೆ ಹಿಡ್ದಿರೋದು ನೋಡಿರೋ ತಾಯಿ ರತ್ನಮ್ಮನೆ ಪ್ಲ್ಯಾನ್ ಮಾಡಿ ಅವಳ ಬಾಲ್ಯದ ಗೆಳತಿ ಕಾವ್ಯಳನ್ನು ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ. ನನ್ನ ಹತ್ರ ಹೇಳ್ದಿದ್ರು ಗೆಳತಿ ಹತ್ರನಾದರೂ ಹೇಳ್ತಾಳೆ ಅನ್ನೋ ತಾಯಿ ನಂಬಿಕೆ. ಹಾಸಿಗೆ ಮೇಲೆ ಮುದುಡಿ ಮಲಗಿರೋ ಅವಳು ಮೆಲ್ಲನೆ ಕಣ್ತೆರೆದು ನೋಡ್ತಾಳೆ. ಕಾವ್ಯಳನ್ನು ನೋಡ್ತಿದ್ದಂತೆ ಅವಳ ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗಿ ಹರಿಯೋಕ್ಕೆ ಶುರು ಮಾಡುತ್ತೆ. ಇಷ್ಟು ದಿನ ಮನಸ್ಸಿನೊಳಗೆ ಬಚ್ಚಿಟ್ಟಿರೋ ಸಂಕೋಚ, ಭಯ ಎಲ್ಲವೂ ಗೆಳತಿಯನ್ನು ನೋಡಿ ಕ್ಷಣದಲ್ಲೇ ಕರಗಿ ಹೋಗುತ್ತೆ. ಅವಳು ತಟ್ಟನೆ ಎದ್ದು ಕಾವ್ಯಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡ್ತಾಳೆ. ಏನೇ, ಯಾಕೆ ಹಿಂಗಳ್ತಿದ್ಯಾ? ಏನಾಯಿತು? ಕಾವ್ಯ ಗಾಬರಿಯಿಂದ ಅವಳ ಪಕ್ಕದಲ್ಲೇ ಕುಳಿತು ಬೆನ್ನು ಸವರುತ್ತಾ ಆಪ್ತವಾಗಿ ಕೇಳಿದ್ಲು. ಕಾವ್ಯ, ನನಗೆ ತುಂಬ ನೋವಾಗ್ತಿದೆ ಕಣೆ. ಸಂಸಾರ ಅಂದರೆ ಇಷ್ಟೊಂದು ನರಕ ಅಂತ ನನಗೆ ಗೊತ್ತಿರಲಿಲ್ಲ ಎನ್ನುತ್ತಾ ಅಳುತ್ತಲೇ ತನ್ನ ಕರಾಳ ರಾತ್ರಿಯ ಕಹಿಯನ್ನು ಬಿಚ್ಚಿಡೋಕೆ ಶುರು ಮಾಡ್ತಾಳೆ. ಅವರಿದ್ದಾರಲ್ವ ಅವರಿಗೆ ಇಂಥದ್ರಲ್ಲಿ ಯಾವ ನಯ ನಾಜುಕು ಗೊತ್ತಿಲ್ಲ ಕಣೆ. ಹಳ್ಳಿಯ ಹೊರಟು ಸ್ವಭಾವದಲ್ಲೇ ನೇರವಾಗಿ ನನ್ನ ಮೇಲೆ ಮುನ್ನುಗ್ಗಿದ್ರು. ನನಗೆ ಪ್ರಾಣ ಹೋಗುವಷ್ಟು ನೋವಾಯಿತು. ಬೇಡ, ತಡೆಯೋಕ್ಕಾಗ್ತಿಲ್ಲ ಅಂತ ನಾನು ಹತ್ರ ಅವರು ಕೇಳಲಿಲ್ಲ. ಯಾವುದೇ ಪ್ರೀತಿಯ ಮಾತಿಲ್ಲ, ಮುದ್ದಾಟ ಇಲ್ಲ. ಆ ಯಾಂತ್ರಿಕ ಕ್ರಿಯೆ ನನಗೆ ಕಟುಕನ ಕೈಲಿ ಸಿಕ್ಕಿ ಒದ್ದಾಡಿದ ಹಾಗೆ ಇತ್ತು ಕಣೆ. ಆ ರಾತ್ರಿ ಮುಗಿದಾಗಿನಿಂದ ನನಗೆ ಕೆಳಗಡೆ ತಡೆಯೋಕೆ ಆಗದಷ್ಟು ಉರಿ ಶುರುವಾಗಿದೆ. ಮೂತ್ರಕ್ಕೆ ಹೋದ್ರಂತೂ ಪ್ರಾಣವೇ ಹೋದಾಗುತ್ತೆ. ಮೈಕೈಯೆಲ್ಲ ಸೀಳು ನೋವು. ಸರಿಯಾಗಿ ನಡೆಯೋಕ್ಕಾಗ್ತಿಲ್ಲ, ಕೂರೋಕ್ಕಾಗ್ತಿಲ್ಲ. ಗೆಳತಿಯ ಮುಂದೆ ಅವಳು ತನ್ನ ಮುಜುಗರವನ್ನೆಲ್ಲ ಪಕ್ಕಕ್ಕಿಟ್ಟು ಕಣ್ಣೀರನ್ನು ಹಾಕಿದ್ಲು. ಅವಳ ಕಷ್ಟಗಳು ಕೇಳಿ ಕಾವ್ಯಾಳ ಕಣ್ಣಲ್ಲೂ ಕೂಡ ನೀರು ತುಂಬಿ ಬಂತು. ಅವಳು ಗೆಳತಿಯ ಕಣ್ಣೀರನ್ನು ಹೊರಿಸುತ್ತಾ ಧೈರ್ಯವನ್ನು ತುಂಬಿದ್ಲು. ಅಳಬೇಡ, ಹಳ್ಳಿಲಿ ಇದಕ್ಕೆಲ್ಲ ಮದುವೆ ಜ್ವರ ಅಂತ ಸುಮ್ಮನೆ ಅಂತಾರೆ. ಆದರೆ ಇದು ಜ್ಞಾನದ ಕೊರತೆಯಿಂದ ಆಗಿರೋ ದೊಡ್ಡ ಇನ್ಫೆಕ್ಷನ್ನು. ಅದನ್ನು ಹಾಗೆ ಬಿಡಬಾರ್ದು. ತಕ್ಷಣ ಆಸ್ಪತ್ರೆಗೆ ಹೋಗಬೇಕು, ನಡಿ, ನಾನು ನಿಮ್ಮಮ್ಮನಿಗೆ ವಿಷಯ ಹೇಳ್ತೀನಿ ಅಂತ ಅವಳು ಕೈ ಹಿಡಿದು ಎಬ್ಬಿಸಿದ್ಲು. ಕಾವ್ಯ ಕೋಣೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೆ ರತ್ನಮ್ಮ ತಟ್ಟನೆ ಅವಳ ಹತ್ರ ಹೊರಡೋದ್ರು. ಏನಮ್ಮ, ಮಗಳು ಏನಾದರೂ ಹೇಳಿದ್ಲಾ? ಯಾಕೆ ಅವಳಿಗೆ ಇಷ್ಟೊಂದು ಜ್ವರ? ರತ್ನಮ್ಮನ ಧ್ವನಿಯಲ್ಲಿ ಕರುಳು ಕುದಿಯುವ ಆತುರವಿತ್ತು. ಕಾವ್ಯ ರತ್ನಮ್ಮನನ್ನು ಸ್ವಲ್ಪ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಮಗಳು ಕೋಣೆಯೊಳಗೆ ಹೇಳಿದ ನೋವಿನ ಕಥೆಯನ್ನು ಮೆಲ್ಲನೆ ವಿವರಿಸಿದ್ಲು. ವಿಷಯ ತಿಳಿದಿದ್ದಾಗೆ ರತ್ನಮ್ಮನಿಗೆ ಎದೆ ಹೊಡೆದೋಯ್ತು. ತಾನು ಹೆತ್ತ ಮಗಳು ಮದುವೆಯಾದ 2 ದಿನಕ್ಕೆ ಇಷ್ಟೊಂದು ನರಕ ಅನುಭವಿಸ್ತಾ ಇದ್ದಾಳೆ ಅಂತ ಕೇಳಿ ಅವರ ಕಣ್ಣೀರು ನೀರು ಸರಸರನೆ ಹುರುಳಿತು. ಅಯ್ಯೋ ಭಗವಂತನೇ, ನನ್ನ ಮಗಳಿಗೆ ಎಂಥ ಕಷ್ಟ ಬಂತು. ಇದನ್ನು ಹೆಂಗೆ ಬಿಡೋಕ್ಕಾಗಲ್ಲ. ಈಗಲೇ ಟೌನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ರತ್ನಮ್ಮ ಅಳುತ್ತಲೇ ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಗಿಸ್ಕೊಂಡ್ರು. ಅಷ್ಟರಲ್ಲಿ ಅಲ್ಲಿಗೆ ಮಗಳ ಆರೋಗ್ಯ ವಿಚಾರಿಸಲು ಬಂದಿದ್ದಂತಹ ಅತ್ತೆ ಅಂದರೆ ಗಂಡನ ತಾಯಿ ರತ್ನಮ್ಮ ಆಸ್ಪತ್ರೆಗೆ ಹೊರಡುವುದನ್ನು ನೋಡಿ ಮಧ್ಯದಲ್ಲೇ ಭಯ ಹಾಕಿದ್ಲು. ಏನಮ್ಮ ರತ್ನಮ್ಮ, ಈ ಹೊತ್ತಲ್ಲಿ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೊರಟಿದೆಯೇ? ಅತ್ತೆ ಹೊರಟಾಗಿ ಕೇಳಿದ್ಲು. ಅತ್ತೆಮ್ಮ, ಮಗಳಿಗೆ ಒಳಗಡೆ ತುಂಬ ಇನ್ಫೆಕ್ಷನ್ ಆಗಿದೆಯಂತೆ. ಮೂತ್ರಕ್ಕೆ ಹೋದರೆ ಉರಿ ಅಂತ ಒದ್ದಾಡ್ತಾ ಇದ್ದಾಳೆ. ಮೈಯೆಲ್ಲ ಜ್ವರಕ್ಕೆ ಕೆಂಡ ಥರ ಕಾಯ್ತಾ ಇದೆ. ಅದಕ್ಕೆ ಟೌನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀನಿ, ರತ್ನಮ್ಮ ಗಟ್ಟಿಯಾಗಿ ಹೇಳಿದ್ರು. ಅತ್ತೆ ತಕ್ಷಣ ಮುಖ ಸೊಟ್ಟಗೆ ಮಾಡಿ ನಿಕ್ಕಿದ್ಲು. ಯೋಚಿ, ಅದಕ್ಕೇನು ಇಷ್ಟೊಂದು ಹಾರಾಟ ಆಡ್ತಿರೋದು? ಹಳ್ಳಿಲಿ ನಮ್ಮ ಕಾಲದಿಂದಲೂ ನೋಡ್ತಾ ಇದ್ದೀವಿ. ಮೊದಲ ರಾತ್ರಿ ಆದಮೇಲೆ ಹೆಣ್ಮಕ್ಳಿಗೆ ಇಂಥ ಮದುವೆ ಜ್ವರ ಬರೋದು ತೀರಾ ಮಾಮೂಲಿ. ಆ ಹುಡುಗನಿಗೆ ಏನೂ ತಿಳಿಯಲ್ಲ, ಇವಳಿಗೂ ಏನೂ ಗೊತ್ತಿಲ್ಲ. 1-2 ದಿನ ಹಂಗಾಗುತ್ತೆ ಬಿಡು, ಆಮೇಲೆ ತಾನಾಗಿಯೇ ಕಮ್ಮಿ ಆಗುತ್ತೆ. ಅದನ್ನು ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆ ಡಾಕ್ಟರ್ ಮುಂದೆ ಇಂಥ ವಿಷಯನೆಲ್ಲ ಮಾತಾಡಿದ್ರೆ ಊರಿಗೆ ಜನ ನಗಲ್ವಾ? ನನ್ನ ಮಗನ ಮಾನ ಹರಾಜಾಗಲ್ವಾ? ಬೇಡಮ್ಮ, ಸುಮ್ಮನೆ ಮನೆ ಮದ್ದು ಮಾಡಿ ಮಲಗಿಸು. ಅತ್ತೆಯ ಮಾತನ್ನು ಕೇಳಿ ಕೋಣೆಯ ಬಾಗಿಲಲ್ಲಿ ನಿಂತಿದ್ದ ಮಗಳಿಗೆ ಮತ್ತಷ್ಟು ಮುಜುಗರ ಮತ್ತು ಭಯ ಆಯಿತು. ಅವಳು ಕಾವ್ಯಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಸ್ಪತ್ರೆಗೆ ಬರಲು ಹಿಂಜರಿದ್ಲು. ಆದರೆ ರತ್ನಮ್ಮ ಇವತ್ತು ಯಾರ ಮಾತಿಗೂ ಕರಗುವ ಹಾಗಿರಲಿಲ್ಲ. ಇಲ್ಲ, ಜನರ ಮಾತಿಗಿಂತ ನನ್ನ ಮಗಳ ಪ್ರಾಣನೇ ಮುಖ್ಯ. ಊರವರು ಹಾಡ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮಗಳು ನೋವು ನನಗೆ ಗೊತ್ತು. ಕಾವ್ಯ, ಬಾ, ಮಗಳನ್ನು ಕರ್ಕೊಂಡು ಗಾಡಿ ಹತ್ತೋಣ ಎಂದು ಧೈರ್ಯವಾಗಿ ಹೇಳಿ ಮಗಳ ಕೈಯನ್ನು ಹಿಡಿದು ಆಸ್ಪತ್ರೆಯ ಕಡೆಗೆ ಹೆಜ್ಜೆ ಹಾಕಿದ್ರು. ಟೌನ್ ಆಸ್ಪತ್ರೆಯ ಆವರಣದ ತುಂಬ ಜನವೋ ಜನ. ರತ್ನಮ್ಮ ಮತ್ತು ಕಾವ್ಯ ಇಬ್ಬರೂ ಸೇರಿ ಮಗಳನ್ನು ಹೇಗೋ ನಡೆಸಿ ಲೇಡಿ ಡಾಕ್ಟರ್ ಕವಿತಾ ಅವರು ಕೋಣೆ ಮುಂದೆ ತಂದು ನಿಲ್ಲಿಸ್ತಾರೆ. ಮಗಳು ನೋವಿನಿಂದ ಮುಖ ಸಣ್ಣಗೆ ಮಾಡಿಕೊಂಡು ಜನರ ಕಣ್ಣಿಗೆ ಬೀಳಲು ಇಷ್ಟವಿಲ್ಲದೆ ತನ್ನ ಸೀರೆಯ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಳ್ಳೋಕೆ ನೋಡ್ತಾ ಇದ್ಲು. ಅಷ್ಟರಲ್ಲಿ ಕಾವ್ಯ ಫೋನ್ ಮಾಡಿ ವಿಷಯ ತಿಳಿಸಿದ್ರಿಂದ ಅವಳು ಗಂಡನೂ ಕೂಡ ಗಾಬರಿಯಿಂದ ಆಸ್ಪತ್ರೆ ಕಾರಿಡಾರ್ನಲ್ಲೇ ಓಡಾಡ್ತಾ ಬಂದಿದ್ದ.
ಓಡುತ್ತಾ ಬರ್ತಾನೆ. ಹೆಂಡತಿಯ ಮುಖ ಇಷ್ಟೊಂದು ಬಿಳಿಚಿಕೊಂಡಿರೋದನ್ನು ನೋಡಿ ಅವನಿಗೆ ಒಳಗೊಳಗೆ ಆತಂಕ ಅನ್ನೋದು ಶುರುವಾಗುತ್ತೆ. ಹಳ್ಳಿಯ ಬಿಸಿಲಲ್ಲಿ ಕಷ್ಟಪಟ್ಟು ಬೆಳೆದ ಆ ಒರಟು ಮನುಷ್ಯ ಇವತ್ತು ಹೆಂಡತಿಯ ಸ್ಥಿತಿ ಕಂಡು ಎದುರಿ ನಿಂತಿದ್ದ. ಏನಾಯ್ತತ್ತೆಮ್ಮ, ಇವಳಿಗೆ ಯಾಕೆ ಇಷ್ಟೊಂದು ಜ್ವರ? ಅವನು ರತ್ನಮ್ಮನ ಹತ್ತಿರ ಬಂದು ತಡಬಡಾಯಿಸುತ್ತಾ ಕೇಳಿದ್ದ. ರತ್ನಮ್ಮ ಅವನನ್ನು ನೋಡಿ ಕೋಪ ಮತ್ತು ಬೇಸರದಿಂದ ಮುಖ ತಿರುಗಿಸ್ಕೊಂಡ್ರು. ಕಾವ್ಯನೇ ಧೈರ್ಯ ಮಾಡಿ ಮುಂದೆ ಬಂದು, ಎಲ್ಲ ನಿಮ್ಮಿಂದನೇ ಆಗಿದ್ದು. ಅವಳಿಗೆ ಒಳಗಡೆ ತುಂಬ ನೋವಾಗ್ತಿದೆ, ಸರಿಯಾಗಿ ಕೂರಿಯೋಕ್ಕೂ ಆಗ್ತಿಲ್ಲ, ಸ್ವಲ್ಪ ಖಾರವಾಗಿ ಹೇಳಿದ್ಲು. ಅವನಿಗೆ ತಾನು ಆ ರಾತ್ರಿ ಹಳ್ಳಿಯ ಒರಟುತನದಲ್ಲಿ ಸಮ್ಮತಿ ಪ್ರೀತಿ ಯಾವುದನ್ನು ಯೋಚಿಸದೆ ಮುನ್ನುಗ್ಗಿದ್ದಂತಹ ಕರಾಳ ನೆನಪು ಕಣ್ಣ ಮುಂದೆ ಬಂತು. ತಾನು ಮಾಡಿದ್ದು ಇಷ್ಟೊಂದು ದೊಡ್ಡ ತೊಂದರೆ ತಂದುಬಿಡುತ್ತೆ ಅಂತ ಅವನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅವನ ಮುಖದಲ್ಲಿ ಅಪರಾಧ ಪ್ರಜ್ಞೆ ಅನ್ನೋದು ಎದ್ದು ಕಾಣ್ತಾ ಇತ್ತು. ಅಷ್ಟರಲ್ಲಿ ಹೊಳಗಿನಿಂದ ನರ್ಸ್ ಬಂದು ನೆಕ್ಸ್ಟ್ ಪೇಷಂಟ್ ಒಳಗಡೆ ಬನ್ನಿ ಅಂತ ಕರೆದ್ರು. ರತ್ನಮ್ಮ ಮತ್ತು ಕಾವ್ಯ ಮಗಳನ್ನು ಹಿಡ್ಕೊಂಡು ಡಾಕ್ಟರ್ ಕೋಣೆಯೊಳಗೆ ಹೋಗ್ತಾರೆ. ಗಂಡನು ಏನು ಮಾಡಬೇಕಂತ ತಿಳಿದೆ ತಲೆ ತಗ್ಗಿಸ್ಕೊಂಡೆ ಅವರ ಹಿಂದೆಯೇ ಒಳಗಡೆ ಹೆಜ್ಜೆ ಕೂಡ ಹಾಕ್ತಾನೆ. ಡಾಕ್ಟರ್ ಕವಿತಾ ಅವರು ಮಗಳ ಮುಖದಲ್ಲಿದ್ದ ತೀವ್ರವಾದ ಸುಸ್ತನ್ನು ನೋಡಿ ಮೊದಲು ಅವಳನ್ನು ಪರೀಕ್ಷಾ ಕೊಠಡಿಗೇನೆ ಕರೆದುಕೊಂಡು ಹೋಗಿ ಪರೀಕ್ಷಿಸೋಕೆ ಸಿದ್ಧರಾಗ್ತಾರೆ. ಪರೀಕ್ಷಾ ಕೊಠಡಿಯಿಂದ ಮಗಳನ್ನು ನಿಧಾನವಾಗಿ ಹೊರಗೆ ಕರೆದುಕೊಂಡು ಬಂದು ಸೀಟಿನ ಮೇಲೆ ಕೂರಿಸಿರುವಂತಹ ನರ್ಸ್ ಡಾಕ್ಟರ್ ಕಡೆಗೆ ನೋಡ್ತಾರೆ. ಲೇಡಿ ಡಾಕ್ಟರ್ ಕವಿತಾ ಅವರು ತಮ್ಮ ಸೆಥೋಸ್ಕೋಪನ್ನು ಪಕ್ಕಕ್ಕಿಟ್ಟು ಎದುರಿಗೆ ಆತಂಕದಿಂದ ನಿಂತಿದ್ದ ರತ್ನಮ್ಮನ ಮತ್ತು ತಲೆ ತಗ್ಗಿಸಿ ನಿಂತಿದ್ದ ಗಂಡನನ್ನು ಗಂಭೀರವಾಗಿ ನೋಡ್ತಾ ಇದ್ದಾರೆ. ನೋಡಿ, ನೀವಿಬ್ಬರು ಹಳ್ಳಿಯಲ್ಲಿ ಬೆಳೆದಿರುವಂತಹ ಮುಗ್ಧರೇ ಆಗಿರ್ಬೋದು, ಆದರೆ ಸಂಸಾರದ ಬಗ್ಗೆ ಇಷ್ಟು ಜ್ಞಾನದ ಕೊರತೆ ಇರಬಾರ್ದಲ್ವಾ? ಡಾಕ್ಟರ್ ಧ್ವನಿಯಲ್ಲಿ ಕಳಕಳಿ ಇತ್ತು. ಏನಾಗಿದೆ ಡಾಕ್ಟರ್ ನನ್ನ ಮಗಳಿಗೆ? ಊರಿಗೆಲ್ಲ ಇದು ಮದುವೆ ಜ್ವರ ಮಾಮೂಲಿ ಅಂತಾರೆ. ರತ್ನಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತಾ ಕೇಳಿದ್ರು. ಡಾಕ್ಟರ್ ಗಂಡನ ಕಡೆ ತಿರುಗಿ ನೇರವಾಗಿ ಹೇಳಲು ಶುರು ಮಾಡಿದ್ರು. ಇದು ಯಾವುದೇ ಮದುವೆ ಜ್ವರ ಅಲ್ಲ. ಸರಿಯಾದ ತಿಳುವಳಿಕೆ ಇಲ್ಲದೆ, ಯಾವುದೇ ಪ್ರೀತಿಯ ಮುನ್ನುಡಿ ಇಲ್ಲದೆ ಹೊರಟಾಗಿ ದೈಹಿಕ ಸಂಪರ್ಕ ಬೆಳೆಸಿದ್ರಿಂದನೇ ಹೆಣ್ಣಿನ ಮೂತ್ರನಾಳಕ್ಕೆ ಅದಕ್ಕೆ ತೀವ್ರವಾದ ಘರ್ಷಣೆಯಿಂದ ಗಾಯಗಳಾಗ್ತವೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಅನಿಮೋನ್ ಸಿಸ್ಟಟೈಸ್ ಅಂತಾರೆ. ಮೂತ್ರನಾಳದ ಸೋಂಕು ಅಂತ ಕರಿತೀವಿ. ಜ್ಞಾನದ ಕೊರತೆಯಿಂದ ನೀವು ಮಾಡಿದ ಹೊರಟುತನನೇ ಅವಳ ಮೂತ್ರಧೂರಿ, ಮೈಕೈ ನೋವು ಮತ್ತು ಜ್ವರಕ್ಕೆ ಕಾರಣ ಆಗಿರೋದು. ಡಾಕ್ಟರ್ ಹೇಳಿದ ಸತ್ಯವನ್ನ ಕೇಳಿ ಗಂಡನಿಗೆ ಒಂದು ಕ್ಷಣ ಭೂಮಿ ಕುಸ್ತಂಗಾಯಿತು. ತಾನು ಆ ರಾತ್ರಿ ಮಾಡಿದ ತಪ್ಪು ತನ್ನ ಹೆಂಡತಿಯನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಅವನು ಒಳಗೊಳಗೆ ನಡುಗು ಹೋದ. ಅವನ ಕಣ್ಣುಗಳಿಂದ ನೀರು ತಾನಾಗಿಯೇ ಹುರುಳೋಕೆ ಶುರುವಾಯಿತು. ನನಗೆ ನಿಜವಾಗ್ಲೂ ಇದೆಲ್ಲ ಗೊತ್ತಿರಲಿಲ್ಲ ಡಾಕ್ಟರ್. ನಮ್ಮ ಹಳ್ಳಿಲಿ ಇದನ್ನು ಯಾರೂ ಹೇಳ್ಕೊಡಲ್ಲ. ತನ್ನ ಹೊರಟುತನದಿಂದ ತನ್ನ ಹೆಂಡತಿಗೆ ಇಷ್ಟೊಂದು ನೋವು ಮಾಡಿದೆ, ನನ್ನನ್ನು ಕ್ಷಮಿಸಬೇಡಿ ಡಾಕ್ಟರ್, ಅವನು ಕೈ ಮುಗಿಯುತ್ತಾ ಗದ್ಗದಿದ ಧ್ವನಿಯಲ್ಲಿ ಹೇಳಿದ್ದ. ಗಂಡ ಕಣ್ಣೀರನ್ನ ಹಾಕ್ತಾ ಪಶ್ಚಾತ್ತಾಪ ಪಡುವಂಥದ್ದನ್ನು ನೋಡಿ ಡಾಕ್ಟರ್ ಕವಿತಾ ಕೂಡ ಧ್ವನಿ ಸ್ವಲ್ಪ ಮೃದು ಮಾಡಿಕೊಂಡು ಇಬ್ಬರನ್ನ ತಮಗೆ ಎದುರಾಗಿ ಹತ್ತಿರ ಕೂರಿಸ್ಕೊಂಡ್ರು. ಹೆದರಬೇಡಪ್ಪ, ಅವಳಿಗೆ ಇನ್ಫೆಕ್ಷನ್ ಕಡಿಮೆ ಆಗೋಕೆ ಮಾತ್ರೆ ಹಚ್ಚೋ ಕ್ರೀಮ್ ಬರ್ಕೊಟ್ಟಿದ್ದೀನಿ. 1-2 ದಿನದಲ್ಲಿ ಜ್ವರ ಉರಿ ಎಲ್ಲ ಕಮ್ಮಿ ಆಗುತ್ತೆ. ಆದರೆ ಔಷಧಿಗಿಂತ ಮುಖ್ಯವಾಗಿ ನೀವಿಬ್ಬರ ಯೋಚನೆ ಬದಲಾಗಬೇಕು. ದೈಹಿಕ ಸಂಪರ್ಕ ಅನ್ನೋದು ಕೇವಲ ಗಡಸುತನ ತೋರಿಸುವ ಕ್ರಿಯೆಯಲ್ಲ. ಹೆಣ್ಣಿನ ದೇಹ ನಿಮಗಿಂತ ತುಂಬಾ ಸೂಕ್ಷ್ಮವಾಗಿರುತ್ತೆ. ಡಾಕ್ಟರ್ ಇಬ್ಬರ ಕಣ್ಣುಗಳನ್ನು ನೋಡುತ್ತಾ ಪ್ರೀತಿಯಿಂದ ವಿವರಿಸಿದರು. ಯಾವುದೇ ಪ್ರೀತಿಯ ಮಾತಿಲ್ಲದೆ, ಮುದ್ದಾಟ ಇಲ್ಲದೆ ನೇರವಾಗಿ ದೈಹಿಕವಾಗಿ ಹತ್ತಿರ ಆದಾಗ ಹೆಣ್ಣಿನ ದೇಹ ಸಿದ್ಧ ಇರೋದಿಲ್ಲ. ಹಾಗಾಗಿ ತೀವ್ರವಾದ ನೋವು, ಇನ್ಫೆಕ್ಷನ್ ಕೂಡ ಆಗ್ತದೆ. ಅದೇ ಸಂಪರ್ಕಕ್ಕೆ ಮುನ್ನ ಇಬ್ಬರು ಮುಕ್ತವಾಗಿ ಮಾತಾಡಿ ಪ್ರೀತಿಯಿಂದ ಮುದ್ದಾಡಿ ಒಬ್ಬರನ್ನೊಬ್ಬರು ಹತ್ತಿರ ಮಾಡಿಕೊಂಡಾಗ ಹೆಣ್ಣಿನ ದೇಹದಲ್ಲಿ ನೈಸರ್ಗಿಕವಾಗಿ ದ್ರವ ಅನ್ನೋದು ಉತ್ಪತ್ತಿಯಾಗುತ್ತೆ. ಆಗ ಇಡೀ ಪ್ರಕ್ರಿಯೆ ಯಾವುದೇ ನೋವಿಲ್ಲದೆ ಅತ್ಯಂತ ಸರಾಗವಾಗಿ ಇಬ್ಬರಿಗೂ ಸುಂದರವಾಗಿ ನಡೆದು ಹೋಗುತ್ತೆ. ಇನ್ನು ಮುಂದೆ ಹೊರಟುತನ ಬಿಟ್ಟು ಪ್ರೀತಿಯಿಂದ ನಡೆದುಕೋ. ಡಾಕ್ಟರ್ ಹೇಳಿದ ವಿಜ್ಞಾನ ಪ್ರೀತಿಯ ಪಾಠ ಇಬ್ಬರ ಕಣ್ಣನ್ನು ತೆರೆಸಿತ್ತು. ಹಳ್ಳಿಯಲ್ಲಿ ಜನ ನಂಬ್ಕೊಂಡಿದ್ದ ಮದುವೆ ಜ್ವರದ ಹಿಂದಿನ ಅಸಲಿ ಸತ್ಯ ಏನಂತ ಇಬ್ಬರಿಗೂ ಪೂರ್ತಿಯಾಗಿ ಅರ್ಥ ಆಗಿತ್ತು. ಕಾವ್ಯ ಮತ್ತು ರತ್ನಮ್ಮ ಇಬ್ಬರು ನಿರಾಳವಾಗಿ ನಿಟ್ಟುಸಿರನ್ನು ಬಿಟ್ಟರು. ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗುವ ಇಡೀ ದಾರಿಯುದ್ದಕ್ಕೂ ಅವರಿಬ್ಬರ ನಡುವೆ ಕಲ್ಲಿನಂತಹ ಮೌನ ಆವರಿಸಿತ್ತು. ಗಾಡಿಯ ಸಣ್ಣ ಸಣ್ಣ ಜಂಪ್ಗಳಿಗೂ ಅವಳು ನೋವಿನಿಂದ ಮುಖ ಸಣ್ಣಗೆ ಮಾಡ್ಕೊಳ್ತಿದ್ರೆ ಪಕ್ಕದಲ್ಲೇ ಕುಳಿತಿದ್ದ ಅವನಿಗೆ ತನ್ನನ್ನೇ ತಾನು ಚುಚ್ಚಿಕೊಂಡ ಹಾಗಾಗ್ತಾ ಇತ್ತು. ಲೇಡಿ ಡಾಕ್ಟರ್ ಕವಿತಾ ಅವರು ಹೇಳಿದ ಪ್ರತಿಯೊಂದು ಮಾತು ಅವನ ಕಿವಿಯಲ್ಲಿ ಗುಯಿ ಅಂತ ಇತ್ತು. ಜ್ಞಾನದ ಕೊರತೆಯಿಂದಾಗಿ ನೀನು ಮಾಡಿದ ಹೊರಟುತನವೇ ಅವಳ ಈ ನರಕದ ನೋವಿಗೆ ಕಾರಣ. ಆ ಮಾತುಗಳು ಅವನನ್ನು ಒಳಗೊಳಗೆ ಸುಡುತ್ತಾ ಇದ್ವು. ಮನೆಗೆ ಬಂದ ತಕ್ಷಣ ಅವಳು ಯಾರ ಕಣ್ಣಿಗೂ ಬೀಳದೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಕೋಣೆಯೊಳಗೋಗಿ ಹಾಸಿಗೆ ಮೇಲೆ ಮಲ್ಕೊಳ್ತಾಳೆ. ಇಷ್ಟು ದಿನ ಹಳ್ಳಿಯ ಜನರೆಲ್ಲ ಹಾಡ್ಕೊಳ್ತಿದ್ದ ಮದುವೆ ಜ್ವರದ ಇಂದಿನ ಅಸಲಿ ವೈಜ್ಞಾನಿಕ ಸತ್ಯ ತನಗೆ ತಿಳಿದ ಮೇಲೂ ಅವಳಿಗೆ ಗಂಡನ ಎದುರು ನಿಲ್ಲಲು ಒಂದು ಕಡೆ ಮುಜುಗರ, ಇನ್ನೊಂದು ಕಡೆ ಆ ರಾತ್ರಿಯ ಘಟನೆಯ ನೆನಪು, ಸಣ್ಣದೊಂದು ಹೆದರಿಕೆ ಇದ್ದೇ ಇತ್ತು. ಸಂಜೆ ಕತ್ತಲಾಗುತ್ತಾ ಬಂತು. ಕೋಣೆಯ ಕಿಟಕಿಯಿಂದ ತಂಪಾದ ಹಳ್ಳಿಯ ಗಾಳಿ ಒಳಗೆ ಬರ್ತಾ ಇದೆ.
ಅಷ್ಟರಲ್ಲಿ ಬಾಗಿಲು ಮೆಲ್ಲನೆ ನೂಕಿದ ಸದ್ದಾಯಿತು. ಅವಳು ತಟ್ಟನೆ ಕಣ್ಣು ಮುಚ್ಚಿ ನಿದ್ದೆ ಮಾಡುವ ನಟನೆ ಮಾಡ್ತಾಳೆ. ಒಳಗೆ ಬಂದವನು ಅವಳ ಗಂಡನೇ ಆಗಿದ್ದ. ಅವನ ಕೈಯಲ್ಲಿ ಡಾಕ್ಟರ್ ಕೊಟ್ಟಿರುವಂತಹ ಮಾತ್ರೆಗಳು ಮತ್ತು ಒಂದು ಲೋಟ ಉಗುರು ಬೆಚ್ಚಗಿನ ಹಾಲು ಕೂಡ ಇತ್ತು. ಅವನು ಹಾಸಿಗೆ ಹತ್ತಿರ ಬಂದು ನಿಂತ. ಅವಳು ಕಣ್ಣು ಮುಚ್ಚಿಕೊಂಡಿದ್ರು ಕೂಡ ಅವಳ ಉಸಿರಾಟದ ವೇಗ ಹೆಚ್ಚಾಗಿರುವುದು ಅವನಿಗೆ ತಿಳಿಯಿತು. ಅವಳು ಹೆದರ್ತಿದ್ದಾಳೆ ಅಥವಾ ಮುಜುಗರ ಪಡ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಅವನು ಮೆಲ್ಲನೆ ಹಾಸಿಗೆ ಅಂಚಿನಲ್ಲಿ ಕುಳಿತುಕೊಂಡ. ಲೋಟವನ್ನು ಪಕ್ಕದಲ್ಲಿದ್ದ ಸ್ಟೂಲ್ ಮೇಲೆ ಇಟ್ಟು ತುಂಬ ದಿನಗಳ ನಂತರ ತನ್ನ ಹೆಂಡತಿಯ ಮುಖವನ್ನು ಇಷ್ಟು ಹತ್ತಿರದಿಂದ ದಿಟ್ಟಿಸಿ ನೋಡ್ತಾ ಇದ್ದ. ಮದುವೆಯ ದಿನ ಅಷ್ಟೊಂದು ಕಳೆಯಾಗಿದ್ದ ಮುಖ ಕೇವಲ 2 ದಿನದಲ್ಲಿ ಎಷ್ಟು ಬಾಡು ಹೋಗಿದೆ ಅಂತ ಕಂಡಾಗ ಅವನ ಕಣ್ಣುಗಳು ತೇವವಾಗ್ತವೆ. ಅವನು ತುಂಬ ಮೃದುವಾಗಿ ನಿದ್ದೆ ಮಾಡ್ತಾ ಇದೆಯಾ ಅಂತ ಪಿಸುಗುಡ್ತಾನೆ. ಅವಳಿಂದ ಯಾವುದೇ ರೀತಿಯ ಉತ್ತರವಿಲ್ಲದಿದ್ದಾಗ ಅವನು ಮೆಲ್ಲನೆ ತನ್ನ ಹೊರಟು ಕೈಯನ್ನು ಅವಳ ಹಣೆ ಮೇಲೆ ಇಟ್ಟ. ಜ್ವರದ ಕಾವು ಇನ್ನೂ ಸ್ವಲ್ಪ ಇತ್ತು. ಆ ಸ್ಪರ್ಶಕ್ಕೆ ಅವಳು ನಡುಗಿ ಕಣ್ಣನ್ನು ತೆರೆದಳು. ಆಗ ಇಬ್ಬರ ಕಣ್ಣುಗಳು ಕೂಡ ಒಂದಾದವು. ಆ ಕ್ಷಣದಲ್ಲಿ ಕೋಣೆಯೊಳಗೆ ಒಂದು ರೀತಿಯ ಮುಜುಗರದ ಮೌನ ಆವರಿಸಿತು. ಅವಳು ತಕ್ಷಣ ಕಣ್ಣುಗಳನ್ನು ಕೆಳಗೆ ಮಾಡ್ಕೊಳ್ತಾಳೆ. ಮಾತ್ರೆ ತಗೋಬೇಕಂತೆ, ಡಾಕ್ಟರ್ ಹೇಳಿದ್ದಾರೆ. ಇಲ್ಲಿ ನೋಡು, ಹಾಲು ಕುಡಿದು ಮಾತ್ರೆ ತಗೋ. ಅವನ ಧ್ವನಿಯಲ್ಲಿ ಮೊದಲ ಬಾರಿಗೆ ಹಳ್ಳಿಯ ಹೊರಟುತನ ಇರಲಿಲ್ಲ, ಬದಲಿಗೆ ಒಬ್ಬ ತಾಯಿಯ ಕರುಳಿನಂತಹ ಪ್ರೀತಿ ಇತ್ತು. ಅವಳು ನಿಧಾನವಾಗಿ ಎದ್ದು ಕೂರಲು ಪ್ರಯತ್ನಿಸಿದ್ಲು. ಆದರೆ ಕೆಳಗಡೆ ಇನ್ನೂ ನೋವಿದ್ರಿಂದ ಅಮ್ಮ ಅಂತ ಸಣ್ಣದಾಗಿ ಉದ್ಗರಿಸಿದ್ಲು. ಅವನು ತಡ ಮಾಡದೆ ಅವಳ ಹೆಗಲಿಗೆ ಕೈ ಹಾಕಿ ತುಂಬ ಮೃದುವಾಗಿ ಅವಳನ್ನು ಹೆಪ್ಪಿಸಿ ಹಾಸಿಗೆಯ ಗೋಡೆಗೆ ಒರಗಿಸಿ ಕೂರಿಸ್ತಾನೆ. ಆ ಸ್ಪರ್ಶದಲ್ಲಿ ಇವತ್ತು ಯಾವುದೇ ಯಾಂತ್ರಿಕ ಅವಸರ ಇರಲಿಲ್ಲ, ಕೇವಲ ಕಾಳಜಿ ಇತ್ತು. ಹಾಲು ಕೊಟ್ಟ ಮಾತ್ರೆ ನುಂಗಿಸ್ತಾ ನಂತರ ಅವನು ಆ ಲೋಟವನ್ನು ಪಕ್ಕಕ್ಕಿಟ್ಟು ಅದರಲ್ಲಿಂದ ಎದ್ದು ಹೋಗಲಿಲ್ಲ. ಅವಳ ಕೈಗಳನ್ನು ತನ್ನ 2 ಕೈಗಳ ನಡುವೆ ಇಟ್ಕೊಂಡು ಅವನ ಕೈಗಳು ನಡುಗ್ತಾ ಇದ್ವು. ನನ್ನ ಕ್ಷಮಿಸಿಬಿಡಮ್ಮ ಅನ್ನುತ್ತಿದ್ದ ಅವನ ಕಣ್ಣಿನಿಂದ ನೀರು ಸರಸರನೆ ಹುರುಳಿ ಅವಳ ಕೈಗಳ ಮೇಲೆ ಬಿದ್ದಿತ್ತು. ಅವಳ ಆಶ್ಚರ್ಯದಿಂದ ಅವನ ಮುಖ ನೋಡಿದ್ಲು. ಹಳ್ಳಿಯಲ್ಲಿ ಗಡಸಾದವನು ಹೆಣ್ಣಿನ ಮುಂದೆ ಕಣ್ಣೀರು ಹಾಕೋದು, ಕ್ಷಮೆ ಕೇಳೋದು ಯಾರು ಮಾಡೋದು ಕೆಲಸ. ಅಂತಹ ಗಂಡಸು ಇವತ್ತು ಮಗುವಿನ ಥರ ಅಳ್ತಿದ್ದ. ನನಗೆ ಅಪ್ಪ ಅಮ್ಮ ಇಂಥ ವಿಷಯಗಳನ್ನು ಯಾವತ್ತೂ ಹೇಳಿಕೊಟ್ಟಿರಲಿಲ್ಲ. ಮದುವೆ ಆದರೆ ಸಿನಿಮಾಗಳಲ್ಲಿ ಬರೋ ಥರ ಇಲ್ಲ, ಅಳಬರು ಹಾಡೋ ಮಾತು ಕೇಳಿ ಅದೇ ಸರಿ ಅಂದ್ಕೊಂಡಿದ್ದೆ. ನನ್ನ ಹೆಂಡತಿ ಮನಸ್ಸು, ಅವಳ ದೇಹದ ಬಗ್ಗೆ ತಿಳ್ಕೋಬೇಕು ಅನ್ನೋ ಕನಿಷ್ಠ ಜ್ಞಾನ ನನಗಿರಲಿಲ್ಲ. ನನ್ನ ಮೂರ್ಖತನದಿಂದ ನಿನಗೆ ಪ್ರಾಣ ಹೋಗೋಷ್ಟು ನೋವು ಕೊಟ್ಟಿದ್ದೀನಿ. ಆ ರಾತ್ರಿ ನೀನು ಬೇಡ ಅಂತ ಹೇಳಿದ್ರು ನಾನು ನಿಲ್ಲಿಸಲಿಲ್ಲ ಅಲ್ವಾ. ಆ ನೆನಪು ನನ್ನ ಕೊಲ್ತಾ ಇದೆ ಕಣೆ. ನಾನು ಯಾರೋ ಕಟ್ಕೊಂತಾರ ನಡ್ಕೊಂಡ್ಬಿಟ್ಟೆ. ಅವನು ಹೆಂಡತಿಯ ಮಡಿಲಲ್ಲಿ ತಲೆಹಿಟ್ಟು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡ್ಕೊಳ್ತಾನೆ. ಗಂಡನ ಈ ಪಶ್ಚಾತ್ತಾಪ ಮತ್ತು ಕಣ್ಣೀರು ಅವಳ ಮನಸ್ಸಿನಲ್ಲಿದ್ದ ಎಲ್ಲ ನೋವು, ಮುಜುಗರ ಮತ್ತು ಕೋಪವನ್ನು ಒಂದೇ ಕ್ಷಣದಲ್ಲಿ ತೊಳೆದು ಹಾಕಿತ್ತು. ಹೆಣ್ಣಿಗೆ ಬೇಕಾಗಿರೋದು ದೈಹಿಕ ಸುಖಕ್ಕಿಂತ ಹೆಚ್ಚಾಗಿ ತನ್ನ ಗಂಡನ ಮನಸ್ಸಿನಲ್ಲಿ ತನಗಾಗಿ ಇರುವಂತಹ ಪ್ರೀತಿ ಮತ್ತು ಗೌರವ ಮಾತ್ರ. ಅವಳು ಮೆಲ್ಲನೆ ತನ್ನ ಕೈಯನ್ನು ಅವನ ತಲೆಯ ಮೇಲಿಟ್ಟು ಅವನ ಕ್ರಾಪ್ ಕೂದಲನ್ನು ಸವರತ್ತೆ ಹೇಳಿದ್ದು, ಅಳಬೇಡಿ, ಸಾಕು ಬಿಡಿ. ನಿಮ್ಗೇನು ಗೊತ್ತು ಹೇಳಿ, ನಮ್ಮ ಹಳ್ಳಿಲಿಂಥ ವಿಷಯಗಳನ್ನು ಯಾರಾದರೂ ಮುಕ್ತವಾಗಿ ಮಾತಾಡ್ತಾರಾ? ತಪ್ಪು ನಿಮ್ದಲ್ಲ. ನಮಗೆ ಈ ವಿಷಯದಲ್ಲಿ ಸರಿಯಾದ ತಿಳುವಳಿಕೆ ಕೊಡೋದು ಸಮಾಜದ್ದು. ಇನ್ಮೇಲಾದರೂ ನನಗೆ ನೋವಾಗೋ ಥರ ನಡ್ಕೊಬೇಡಿ, ಅಷ್ಟೇ ಸಾಕು. ಅವಳ ಧ್ವನಿಯಲ್ಲಿ ಪ್ರೀತಿಯ ನದಿಯೇ ಹರಿತಿತ್ತು. ಅವನು ತಲೆ ಎತ್ತಿ ಅವಳ ಕಣ್ಣುಗಳನ್ನು ನೋಡ್ದ. ಅವಳ ಕಣ್ಣಲ್ಲಿ ಈಗ ಯಾವುದೇ ಹೆದರಿಕೆ ಇರಲಿಲ್ಲ, ಬದಲಿಗೆ ಅವನ ಮೇಲಿನ ಅಪಾರವಾದ ಪ್ರೀತಿ ಇತ್ತು. ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ತುಂಬ ಮೃದುವಾಗಿ ಅವಳ ಕಣ್ಣೀರನ್ನು ಒರೆಸ್ದ. ನಂತರ ಯಾರಿಗೂ ತಿಳಿಯದಂತೆ ಅವಳ ಹಣೆ ಮೇಲೆ ತನ್ನ ತುಟಿಗಳನ್ನು ಹೊತ್ತ. ಆ ಮೊದಲ ಮುತ್ತು ಇಬ್ಬರ ನಡುವಿನ ಎಲ್ಲ ಗೋಡೆಗಳನ್ನು ಹೊಡೆದು ಹಾಕ್ತು. ಅವನು ಅವಳನ್ನು ಬಿಗಿಯಾಗಿ, ಅಂದರೆ ಅವಳಿಗೆ ನೋವಾಗದೇ ಇರೋ ಥರ ಮೃದುವಾಗಿ ತನಗೆ ಎದೆಗಪ್ಕೊಂಡ. ಅವಳು ಅವನ ವಿಶಾಲವಾದ ಎದೆ ಮೇಲೆ ತಲೆಯಿಟ್ಟು ಕಣ್ಣನ್ನು ಮುಚ್ಕೊಂಡ್ಳು. ಇಬ್ಬರ ಹೃದಯ ಬಡಿತ ಒಂದೇ ಸಮನೆ ಕೇಳಿಸ್ತಾ ಇತ್ತು. ಅವತ್ತು ರಾತ್ರಿ ಅವರಿಬ್ಬರ ನಡುವೆ ಯಾವುದೇ ದೈಹಿಕ ತರಾತುರಿ ಅಂತೂ ಇರಲಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಕೊಂಡು ಪ್ರೀತಿಯ ಮಾತುಗಳನ್ನಾಡುತ್ತಾ ಹಾಗೆ ನಿದ್ದೆಗೆ ಜಾರಿಬಿಟ್ರು. ಅಂದು ಹಳ್ಳಿಯ ಆ ಸಣ್ಣ ಕೋಣೆಯೊಳಗೆ ನಡೆದ ದೈಹಿಕ ಮಿಲನ ನಡೆಯಲಿಲ್ಲ, ಬದಲಿಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ, ಗೌರವಿಸುವ, ಮುದ್ದಿಸುವ ಒಂದು ನೈಜ ಸುಂದರ ದಾಂಪತ್ಯಕ್ಕೆ ಹೊಸ ಮುನ್ನುಡಿಯನ್ನು ಬರೆಯಲ್ಪಟ್ಟಿತ್ತು. ಈ ಕಥೆಯ ಒಂದು ಕೊನೆಯ ಸಂದೇಶ ಇದೆ. ದಾಂಪತ್ಯ ಅನ್ನುವಂಥದ್ದು ಕೇವಲ ದೈಹಿಕ ಕ್ರಿಯೆ ಅಲ್ಲ, ಅದು 2 ಮನಸ್ಸುಗಳು ಒಂದಾಗುವ ಸುಂದರವಾದ ಕಾವ್ಯ. ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ತುಂಬ ಜನ ಮದುವೆ ಜ್ವರ ಅಂತ ಕರೆಯಲಾಗುವ ಕಾಯಿಲೆಗೆ ಮೂಲ ಕಾರಣ ಹೆಣ್ಣಿನ ದೇಹದ ವಿಜ್ಞಾನದ ಬಗ್ಗೆ ಗಂಡಸರಿಗೆ ಜ್ಞಾನ ಇಲ್ಲದಿರೋದು ಮತ್ತು ಹೆಣ್ಣು ಮಕ್ಕಳು ಸಂಕೋಚದಿಂದ ನೋವನ್ನು ಮುಚ್ಚಿಟ್ಕೊಳ್ಳುವಂಥದ್ದು. ದೈಹಿಕ ಮಿಲನಕ್ಕೆ ಮುನ್ನ ಹೊರಟುತನ ಬಿಟ್ಟು ಪ್ರೀತಿಯಿಂದ ಇರಿ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.